ವಿದ್ಯಾರ್ಥಿಗಳ ಸ್ವಲ್ಪ ಇಲ್ಲಿ ಪ್ರಶ್ನೆ ಚೇಂಜ್ ಮಾಡೀನಿ, ಯಾಕಂದ್ರೆ ಅದರಂಗೆ ಇಡ್ಲಿಕ್ಕೆ ಬರೋದಲ್ಲ. ಒಂದು ಸ್ವಲ್ಪ ವಿಚಾರ ಮಾಡಿ ನೀವು ಲೆಕ್ಕ ಮಾಡ್ಲಿಕ್ಕೆ ನಿಮ್ಮನ್ನ ಟೈಮ್ ಕೊಟ್ಟನು. ಎರಡು ಸಂಖ್ಯೆಗಳ ಮೊತ್ತ 1200 ಇದೆ, ಇವೆ 12 ಮೊತ್ತ 1200 ಇದೆ. ಅವುಗಳಲ್ಲಿ ಚಿಕ್ಕ ಸಂಖ್ಯೆಯು ದೊಡ್ಡ ಸಂಖ್ಯೆಗಿಂತ 180 ಚಿಕ್ಕದಾಗಿದೆ. ಹಾಗಾದ್ರೆ ಆ ಸಂಖ್ಯೆಗಳು ಯಾವುವು ಅಂದ್ರೆ ನಿಮಗೆ ಬೇಸಿಕ್ ಬೀಜಗಣಿತದ್ದು ಯಾವುದಕ್ಕೆ ಎಕ್ಸ್ ಹಾಕೋಬೇಕು, ಯಾವ ಸಂದರ್ಭದಾಗ ಏನು ಮಾಡಬೇಕು ಅದೆಲ್ಲ ನೀವು ಅರ್ಥ ಮಾಡ್ಕೋಬೇಕು. ಹೆಂಗೆ ಹಚ್ತಾರೆ ಸರು, ಭಾಳ ಬೇರೆ ಇಲ್ಲ. ಆ ಸೆಂಟೆನ್ಸನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಬಿಟ್ರೆ ನಿಮಗೆ ಬೀಜಗಣಿತ ಭಾರಿ ಅಂದ್ರೆ ಭಾರಿ ಸರಳ ಆಗಿಬಿಡ್ತಾವೆ. ಬೀಜಗಣಿತದಾಗ ಗುಣಾಕಾರ ಕಲಿಸ್ನು, ಭಾಗಾಕಾರ ಕಲಿಸ್ನು, ಮತ್ತು ವ್ಯತ್ಯಾಸ ಕಲಿಸ್ತನು, ಮತ್ತು ಕಲಿಸ್ತನು, ಮುಗಿದೋತ ಸಮೀಕರಣಗಳು ಮುಂದೆ ಬಂದುಬಿಡ್ತಾವೆ. ಅವು ಬರಬೇಕಾದ್ರೆ ಮೊದಲು ಬೇಸಿಕ್ ನಾಲೆಜ್ ಮೊದಲು ನಿಮಗೆ ಬರಬೇಕು. ನೋಡಿ, ಅದಕ್ಕೆ ಅವನ ಹೇಳಕ್ಕಾರೆ ಹೆಂಗದವು. ಎರಡು ಸಂಖ್ಯೆಗಳ ಮೊತ್ತ ಎಷ್ಟು? 12. ಅವುಗಳಲ್ಲಿ ಚಿಕ್ಕ ಸಂಖ್ಯೆಯು ನೋಡಿ, ದೊಡ್ಡ ಸಂಖ್ಯೆ ಎಕ್ಸ್ ಹಾಕೋಬೇಕು ನೀವು. ಚಿಕ್ಕ ಸಂಖ್ಯೆ ನೀವು ಹೋಲಿಸ ನಾವು ಎದಕ್ಕೆ ಚಿಕ್ಕ ಸಂಖ್ಯೆಯು ಅಂದ ದೊಡ್ಡ ಸಂಖ್ಯೆಗಿಂತ ನೋಡ್ರಿ ನಾ ಹೆಂಗೆ ಬರ್ತೀನಿ. ದೊಡ್ಡ ಸಂಖ್ಯೆ ಎಕ್ಸ್ ಆಗಿರಲಿ, ದೊಡ್ಡ ಸಂಖ್ಯೆ ಎಕ್ಸ್ ಅಂತ ತಿಳ್ಕೊಬೇಕು ಈಗ ನೀವು. ಯಾಕಂದ್ರೆ ಎದಕ್ಕೆ ಬಂದದೀಗ ನೋಡಿ, ಎಕ್ಸ್ ಬಂದ. ದೊಡ್ಡ ಸಂಖ್ಯೆ ಏನಾಗಿದೆ? ಎಕ್ಸ್ ಆಗಿದೆ. ಇದಂತೂ ನಿಮ್ಗೆ ಗೊತ್ತಾತ. ದೊಡ್ಡ ಸಂಖ್ಯೆಗಿಂತ ಚಿಕ್ಕ ಸಂಖ್ಯೆ ಬರಬರಿ, ಚಿಕ್ಕ ಸಂಖ್ಯೆ ಬರಬರಿ ಏನು? ದೊಡ್ಡ ಸಂಖ್ಯೆಗಿಂತ ಹೆಚ್ಚದನೋ ಕಡಿಮೆ ಅದನೋ? 180 ಕಡಿಮೆ ಅದ. ನೋಡಿ ಮುಗಿತೇ ನಿಮ್ಮ ಕೆಲಸ ಬಂತು ನೋಡಿ. ಉತ್ತರ ಏನು ಸರಳ ಇದೆ ಬೀಜಗಣಿತ. ಎಕ್ಸ್ ಏನು ದೊಡ್ಡ ಸಂಖ್ಯೆ ಆಯ್ತು. ಎಕ್ಸ್ ಆ ದೊಡ್ಡ ಸಂಖ್ಯೆದಾಗ 180 ಕಳೆದ್ರಿ ಅಂದ್ರೆ ಏನು ಬರ್ತದ? ಚಿಕ್ಕ ಸಂಖ್ಯೆ ಬರ್ತದ. ನೋಡ್ರಿ ಹೆಂಗೆ ಹಚ್ಕೋಬೇಕು, ಹೆಂಗೆ ಅನ್ನೋದು ಮೊದಲು ತಿಳ್ಕೊಬೇಕು. ಯಾವುದು? ಎರಡು ಸಂಖ್ಯೆಗಳ ಮೊತ್ತ 1200. ಚಿಕ್ಕ ಸಂಖ್ಯೆಯು ದೊಡ್ಡ ಸಂಖ್ಯೆ ಎಕ್ಸ್ ಹಚ್ಕೋರಿ. ಯಾಕೆ? ಏನು ನೋ ಪ್ರಾಬ್ಲಮ್. ಅದಕ್ಕೆ ಯು ಬಂದದ, ಚಿಕ್ಕ ಸಂಖ್ಯೆ ಯು ಅಂದಾರ. ದೊಡ್ಡ ಸಂಖ್ಯೆ ಎಕ್ಸ್ ಆಗಿರಲಿ. ಚಿಕ್ಕ ಸಂಖ್ಯೆ ದೊಡ್ಡದಿರ್ತದೆ, ಚಿಕ್ಕ ಸಂಖ್ಯೆ ಯಾವಾಗಲಾದ್ರೂ ಕಡಿಮೆನೇ ಇರ್ತದ. ದೊಡ್ಡ ಸಂಖ್ಯೆಗಿಂತಲೂ ಕಡಿಮೆ ತೋರಿಸ್ತದ. 180 ಮೈನಸ್ ಹಚ್ಚಿ ಬಿಡ್ರಿ, ಬರೋಬರಿ. ಆದ್ದರಿಂದ ಮೊತ್ತ ಬರೋಬರಿ. ಮತ್ತೆ ಹಚ್ಕೋಬೇಕು ಅಂದ್ರೆ ಸಂಗತಿಗಳು ಎಲ್ಲ ಹಚ್ಕೋಬೇಕು ನೀವು. ಮೊತ್ತ ಬರೋಬರಿ 1200 ಎಕ್ಸ್ ನೋಡ್ರಿ ಪ್ಲಸ್ ಎಕ್ಸ್ ಮೈನಸ್ 180 ಈಸ್ ಈಕ್ವಲ್ ಟು 1200. ನೋಡ್ರಿ ಎಕ್ಸ್ ಕೂಡಿಸಿದ್ರೆ ಏನಾಯ್ತು? 2x ಮೈನಸ್ 180 ಈಸ್ ಈಕ್ವಲ್ ಟು 1200. 2x ಬರೋಬರಿ 1200 ಮೈನಸ್ ಇದ್ದದ್ದು ಬರೋಬರಿ ಅಚಿಕ್ ಹೋತಂದ್ರೆ ಏನಾಗ್ತದ? ಅದು ಪ್ಲಸ್ 180 ಈಸ್ ಈಕ್ವಲ್ ಟು 1380. ನೋಡ್ರಿ ಆತಿಲ್ಲ 200 1300. ಎಕ್ಸ್ ಬರೋಬರಿ ಸರ್ವಾತ್ಮಕಲಿ 2 ಏನದ? 1380. 2 ಒಂದಲೇ 2 6ಲೇ 12, 1 ಉಳಿತು 2 9ಲೇ 18, 1 0 ಬರೋಬರಿ 690. ಎಕ್ಸ್ ಅಂದ್ರೆ ಏನು ತಿಳ್ಕೊಂಡ್ರಿ ನೀವು? ದೊಡ್ಡ ಸಂಖ್ಯೆ. ಆದ್ದರಿಂದ ದೊಡ್ಡ ಸಂಖ್ಯೆ ಬರೋಬರಿ ಬೀಜಗಣಿತ ಕಲಿಯಿರಿ ನೀವು. ದೊಡ್ಡ ಸಂಖ್ಯೆ ಬರೋಬರಿ ಎಕ್ಸ್ ಬರೋಬರಿ ಎಷ್ಟು? 690. ಚಿಕ್ಕ ಸಂಖ್ಯೆ ಬರೋಬರಿ ಎಕ್ಸ್ ಮೈನಸ್ 180 ಬರೋಬರಿ ಎಷ್ಟು? 690 180 ಕಳೆದ್ರೆ ಎಷ್ಟು ಬರ್ತದ? 510. ಆದ್ದರಿಂದ ಆನ್ಸರ್ ಬರೋಬರಿ. ಆ ಎರಡು ಸಂಖ್ಯೆಗಳ ಕೇಳ್ಯಾರ. 690 ದೊಡ್ಡ ಸಂಖ್ಯೆ, ಚಿಕ್ಕ ಸಂಖ್ಯೆ 510. ಇವೆರಡು ತಂದು ಕೂಡಿಸಿದ್ರೆ 1200 ಆಗ್ತದಿಲ್ಲ ನೋಡ್ರಿ. ಇಷ್ಟೇ ನೀವು ತಿಳ್ಕೊಬೇಕಾದದ್ದು.
ಈ ಅಂಕಗಣಿತಕ್ಕಿಂತಲೂ ಬೀಜಗಣಿತ ಭಾಳ ಬೆಸ್ಟ್. ನಿಮಗೆ ತಿಳಿಸಬೇಕಾದ್ರೆ ಭಾಳ ಚಲೋ. ನೋಡಿ, ಮೊತ್ತದಾಗ ನೀವು ಕಡಿಮೆನೂ ಕೂಡಿಸಿದ್ರೆ ಏನು ಬರ್ತದ ನೋಡ್ರಿ. ಇಲ್ಲಿ ಮೊತ್ತದಾಗ ಕಡಿಮೆ ಕೂಡಿಸಿದ್ರೆ ಏನು ಬರ್ತದ ನೋಡ್ರಿ. ಹೆಚ್ಚಳ ಇರಲಿ ಕಡಿಮೆ ಇರಲಿ, ಮೊತ್ತದಾಗ ಕೂಡಿಸಿದ್ರಿ ಅಂತಂದ್ರೆ ಅದು ದೊಡ್ಡ ಸಂಖ್ಯೆ ಬರ್ತದೆ. ಅದು ಹೆಚ್ಚಳ ಇರಲಿ ಬೇಕಾದ್ರೆ ಕಡಿಮೆ ಇರಲಿ. ಆಮೇಲೆ ನೀವು ಚಿಕ್ಕ ಸಂಖ್ಯೆನೇ ದೊಡ್ಡ ಸಂಖ್ಯೆ ಎಕ್ಸ್ ಹಾಕೊಂಡಾಗ ಹಂಗೆ ಚಿಕ್ಕ ಸಂಖ್ಯೆ ಎಕ್ಸ್ ಹಾಕೊಂಡ್ರೆ ಮತ್ತೆ ಬೇರೆ ಬರ್ತದೆ. ನಿಮಗೆ ಸರಳ ತಿಳಿಯಾಗ ತೋರಿಸಿದ ದೊಡ್ಡ ಸಂಖ್ಯೆ ಎಕ್ಸ್, ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆಗಿಂತಲೂ 180 ಕಡಿಮೆ ಅದ. ನಮ್ಮ ಕ್ಲಿಯರ್ ಕಟ್ ತಿಳಿಸಿದ ಮತ್ತೆ ಬರೋಬ್ಬರಿ 1200. ಎಕ್ಸ್ ಪ್ಲಸ್ 1 ಮೈನಸ್ 180 ಬರೋಬ್ಬರಿ 1200. ನಾವು 2x ಮೈನಸ್ 180 ಬರೋಬ್ಬರಿ 1200. 2x ಬರೋಬ್ಬರಿ ಏನಾಗ್ತದೆ ನೋಡ್ರಿ. 2x ಬರೋಬ್ಬರಿ 1200 ಪ್ಲಸ್ 180. ಅದು ಹೆಚ್ಚಳ ಕೂಡಿತು ಅಂತಂದ್ರೆ ಏನಾಗ್ತದೆ 1380. ಎಕ್ಸ್ ಬರೋಬ್ಬರಿ 2ರಲ್ಲಿ ಭಾಗಿಸ್ಬಿಡು 690. 690 ಏನಿದು ದೊಡ್ಡ ಸಂಖ್ಯೆ. ದೊಡ್ಡ ಸಂಖ್ಯೆ ಬರೋಬ್ಬರಿ ಎಕ್ಸ್. ನೀವು ದೊಡ್ಡ ಸಂಖ್ಯೆಗೆ ಎಕ್ಸ್ ಹಾಕೊಂಡಿರಿ, ದೊಡ್ಡ ಸಂಖ್ಯೆ ಎಕ್ಸ್ ಹಾಕೊಂಡು ಬಿಡ್ರಿ. ಚಿಕ್ಕ ಸಂಖ್ಯೆ ಬರೋಬ್ಬರಿ ಎಕ್ಸ್ ಮೈನಸ್ 180 ಅಂದ್ರೆ 690 180 ಕಳೆದ್ರೆ 510. ಎರಡೂ ಸಂಖ್ಯೆ ಕೂಡಿಸಿದ್ರೆ 1200 ಬರಬೇಕು. ತಿಳಿತಲ್ಲ? ಸ್ವಲ್ಪ ಮುಂದಿನ ಸಂಖ್ಯೆಗಳು ಬದಲಾಗ್ತವೆ. ಇನ್ನು ಇದೇ ದೊಡ್ಡದು ಚಿಕ್ಕದೊಳಗೆ ಏನಾಗ್ತದೆ ಅಂದ್ರೆ ವಸ್ತುಗಳ ಬೆಲೆ ಬರ್ತಾವೆ. ಮುಂದೇನು ಬರ್ತಾವೆ? ವಸ್ತುಗಳ ಬೆಲೆ ಬರ್ತಾವೆ. ಅವಾಗ ಒಂದು ಸಂಖ್ಯೆಗಿಂತಲೂ ಎಷ್ಟು ಹೆಚ್ಚದ ಅಂತ ಅಂದ್ಕೊಳ್ಳಿ. ಒಂದೇ ಒಂದು ಉದಾಹರಣೆ ಹೇಳ್ತಾನೆ. 2 ವಸ್ತುಗಳ ಬೆಲೆ 1200. ಹೌದಾ? ನೋಡ್ರಿ ಎಷ್ಟು ಮಜಾ ಅದ. ಒಂದು ಶರ್ಟಿನ ಬೆಲೆಯು ಪ್ಯಾಂಟಿನ ಬೆಲೆಯು ಶರ್ಟಿನ ಬೆಲೆಗಿಂತಲೂ 180 ಕಡಿಮೆ ಇದೆ. ನೋಡ್ರಿ ಎಷ್ಟು ಮಜಾ ಅದ. ಇದನ್ನೇ ಹಿಂಗೆ ಮುಂದೆ ವಿಷಯದಾಗ ಹೆಂಗೆ ಕೊಡ್ತಾನಂದ್ರೆ 2 ಉಡುಪುಗಳ ಬೆಲೆಗಳ ಮೊತ್ತ 1200. 2 ಉಡುಪುಗಳ ಮೊತ್ತ 1200. ಅವುಗಳಲ್ಲಿ ಶರ್ಟಿನ ಬೆಲೆಯು ಪ್ಯಾಂಟಿನ ಬೆಲೆಗಿಂತಲೂ 180 ಚಿಕ್ಕದಾಗಿದೆ. ಯಾವುದು? ಶರ್ಟಿನ ಬೆಲೆಯು ಪ್ಯಾಂಟಿನ ಬೆಲೆಗಿಂತ, ಇಲ್ಲಿ ದೊಡ್ಡ ಸಂಖ್ಯೆಗಿಂತ ಹೋಗ್ತದೆ. ಇಲ್ಲಿ ಶರ್ಟಿನ ಬೆಲೆಯು ಪ್ಯಾಂಟಿನ ಬೆಲೆಗಿಂತಲೂ 180 ಕಡಿಮೆ ಇದೆ. ಚಿಕ್ಕದಾಗಿದೆ ಏನಾಗಿಲ್ಲ, ಅಲ್ಲಿ ಕಡಿಮೆ ಆಗಿದೆ. ಹಾಗಾದರೆ ಆ ಉಡುಪುಗಳ ಬೆಲೆಯನ್ನು ಕಂಡುಹಿಡಿಯಿರಿ. ತಲೆ ಇತ್ತು ಅಂದ್ರೆ ಏನು ಬೇಕಾದ ಲಕ್ಷಗಟ್ಟಲೆ ಇರುವಂತ ತೊಗೊಂಡೇನು ಮಾಡೋದು. ನೀವು ಮೊದಲು ಬೇಸಿಕ್ ಅರ್ಥ ಮಾಡ್ಕೋಬೇಕು. ದೊಡ್ಡ ವಸ್ತು, ಸಣ್ಣ ವಸ್ತು ಭಾಳ ಇದು ನವೋದಯದಾಗ 100% ಬೀಳ್ತದೆ ಗಣಿತ. 2 ಸಂಖ್ಯೆಗಳ ಮೊತ್ತರೇ ಬರ್ತದೆ, ವಸ್ತುಗಳ ಬೆಲೆಯೇ ಬರ್ತದೆ. ಇದು ಏನು ಇದು ಈ ಅನುಕ್ರಮ ನಂಬರ್ ಏನದ ಆಲ್ಮೋಸ್ಟ್ ಆಲ್ ಎಲ್ಲ ಬೇಸಿಕ್ ನಿಮಗೆ ಒಂದು ಸ್ವಲ್ಪ ಕಣ್ಣು ಮುಂದೆ ರೌಂಡ್ ಆಯ್ದು ಹೋಗಿಬಿಡುತ್ತದೆ. ಅದು ಆಮೇಲೆ ಮುಂದೆ ಬೇರೆ ಬರ್ತಾವು. ಹಾಂ ಸರ್ 1ನೇ ನಂಬರ್ ಸೀರಿಯಲ್ದಾಗ ಹೇಳಿದ್ರು ನಮಗೆ. ಇವು ಒತ್ತಾಟಿಗೆ ಹಾಕಂಗಿಲ್ಲ ಇರ್ತವೆ. ಇಂಥವು ಹೇಳೋದ್ರಿಂದ ಏನಾಗ್ತದೆ, ಮುಂದೆ ನಾವು ನಿಮಗೆ ಅಭ್ಯಾಸ ಹೇಳಾಗ ಈ ಅಭ್ಯಾಸ ನಿಮಗೆ ಭಾಳ ಬೇಗನೆ ಅರ್ಥ ಆಗ್ತದೆ. ಅದಕ್ಕೆ ಇದಕ್ಕೆ ಬೇಸಿಕ್ ಸ್ಟಡಿ ಅಂತಾರೆ. ಇದಕ್ಕೆ ಏನಂತಾರೆ? ಇದಕ್ಕೆ ಬೇಸಿಕ್ ಸ್ಟಡಿ. ನೋಡೋಣ, ನೆನ್ಪಿಟ್ಕೊಡ್ರಿ. ಸರಿಯಾಗಿ ಅರ್ಥ ಮಾಡ್ಕೊಂಡು ಮಾಡಿಬಿಟ್ಟಿದ್ರೆ ಯಾವುದು ಬಿಲ್ಲ. ಈಗ ಏನು ಹೇಳ್ತಾನೆ ಇದನ್ನೇ ಹಿಂಗೆ ಹೇಳ್ಬೋದು. ಅವನು ಒಂದು ನೋಟ್ಬುಕ್, ಒಂದು ಕಂಪಾಸ, ಒಂದು ನೋಟ್ಬುಕ್ಕದ ಬೆಲೆ ಹೇಳ್ಬೋದು, ರೇಡಿಯೋದ ಬೆಲೆ ಹೇಳ್ಬೋದು. ಶರ್ಟು ಪ್ಯಾಂಟಿನ ಬೆಲೆ ಭಾಳ ಇದಕ್ಕೆ ಭಾರಿ ಶಿಸ್ತು ಉದಾಹರಣೆ ಇದು. 2 ಉಡುಪುಗಳ ಬೆಲೆ, ಒಂದು ಪ್ಯಾಂಟು ಮತ್ತು ಶರ್ಟಿನ ಒಟ್ಟು ಬೆಲೆ 1200. ಒಂದು ಪ್ಯಾಂಟು ಹಾಗೂ ಒಂದು ಶರ್ಟಿನ ಒಟ್ಟು ಬೆಲೆ 1200. ಅವುಗಳಲ್ಲಿ ಶರ್ಟಿನ ಬೆಲೆಯು ಪ್ಯಾಂಟಿನ ಬೆಲೆಗಿಂತಲೂ 180 ಕಡಿಮೆ ಇದೆ. ಕಡಿಮೆ ಇದ್ದರೆ ಆ 2 ಉಡುಪುಗಳ ಬೆಲೆ ಎಷ್ಟು ಇದೆ? ಹೆಸರಷ್ಟೇ ಚೇಂಜ್. ಪ್ಯಾಂಟಿನ ಬೆಲೆ ಎಕ್ಸ್ ಹಾಕೊಳ್ಳೋದು, ಶರ್ಟಿನ ಬೆಲೆ ಎಕ್ಸ್ ಮೈನಸ್ 180. ಪ್ಯಾಂಟಿನ ಬೆಲೆ 690, ಶರ್ಟಿನ ಬೆಲೆ 510. ತಡಿ ಹೆಂಗೆ ನೀವು ತಿಳ್ಕೋಬೇಕು ಅನ್ನೋದು ಹೇಳ್ತದ. ಇದನ್ನೇ ವಸ್ತುದೊಳಗೆ ಬಂದುಬಿಡ್ತದೆ. ಬರಲೇಬೇಕಿದೆ ನವೋದಯದಾಗ 100%. ಈಗ ದೊಡ್ಡ ಸಂಖ್ಯೆನೂ ಕೇಳ್ಬೋದು, ಆಮೇಲೆ ವಸ್ತುಗಳ ಬೆಲೆ ಕೇಳ್ಬೋದು. ಬರೀ ಒಂದೇ ವಸ್ತುವಿನ ಬೆಲೆ ಕೊಟ್ಟು 2 ವಸ್ತುಗಳ ಬೆಲೆ ಕೇಳ್ತಾನೆ. ಅವನು ಉದಾಹರಣೆ ಕೊಡ್ತಾನೆ. ನೀವು ಚೆನ್ನಾಗಿ ನೋಡ್ರಿ, ರಿಪೀಟ್ ವಿಡಿಯೋ ಪ್ಲೇ ಮಾಡಿ ನೋಡ್ರಿ. ನೋಟ್ಬುಕ್ದಾಗ ಚಂದ ಬಿಡಿಸೋರಿ.